बेळगाव शहरात सुरू असलेल्या ड्रेनेज पाईपलाईनच्या कामावेळी घडलेल्या भीषण दुर्घटनेत गांधीनगरजवळ राष्ट्रीय महामार्गालगत मातीचा ढिगारा कोसळून 2 मजुरांचा दुर्दैवी मृत्यू झाला। ही घटना बुधवार दिनांक 16 एप्रिल रोजी दुपारी 12:30च्या सुमारास घडली। महानगरपालिकेच्या वतीने बेळगावात ड्रेनेज आणि पिण्याच्या पाण्याच्या पाईपलाईनचे काम सुरू आहे। याच कामासाठी मुडलगी तालुक्यातील पाटगोंडी गावचे शिवलिंग मारुती सर्वे वय 20 आणि बसवराज सर्वे वय 38 हे दोघे मजूर म्हणून आले होते। बुधवारी दुपारी काम सुरू असताना अचानक मातीचा मोठा ढिगारा कोसळला आणि दोघे त्यात गाडले गेले। घटनास्थळी उपस्थित असलेल्या स्थानिक नागरिकांनी जेसीबीच्या सहाय्याने बचाव कार्य सुरू केले, मात्र दोघांचे मृतदेह बाहेर काढण्यास 1 तासाहून अधिक प्रयत्न करावे लागले। ಏನಿಲ್ಲ ನಾವು ಹೊರಗೆ ಹೋಗಿ ಬಂದವ್ರೆ ಇಬ್ಬರು ಕೆಳಗೆ ಬಿದ್ದಿದ್ರು ಸಹಾಯಕ್ಕಾಗಿ ನಾವು ಕೆಳಗೆ ಇಳಿದಿದ್ವಿ ಹೊಡಿತಿದ್ವಿ ಸಲುವಾಗಿ ಇಬ್ಬರು ಸಿಕ್ಕ ಸ್ವಲ್ಪ ಕಂಡೀಷನ್ ಒಬ್ಬ ಕಂಡೀಷನ್ ಅದಂದ್ರೆ ಸ್ವಲ್ಪ ಸೀರಿಯಸ್ ಅದ ಏನಿಲ್ಲ ಕೆಲಸ ಮಾಡೋ ಮುಂದೆ ಬಿದ್ದಾರ್ರಿ ಅವ್ರ ನಾವು ಹೊರಗೆ ಹೋಗೋರ ಮತ್ತೆ ಹಿಂಗೆ ಬಿದ್ದೈತನ ಯಾರಾದ್ರೂ ನಾವು ದುಡಿಯವ್ರ ಅವರು ದುಡಿಯವ್ರ ಒಂದು ಏನಾರ ಜವಾರ ಸಿಕ್ಕಿತ್ತು ಅನ್ನೋ ಕಾರಣಕ್ಕೆ ನಾವು ಕೆಳಗೆ ಇಳಿದಿದ್ವಿ। ಎಲ್ಲಿಯವರು ಅವ್ರು ಗುರುತಿದ್ರು ನಮ್ಗೆ, ಅವ್ರು ಬೇರೆ ಕೆಲಸ ಮಾಡೋ ನಾವು ಒಂದು 1.5 ತಾಸು ಆಗಿತ್ತು। ನಾವು ಬೇರೆ ಕಡೆ ನಾವು ವರ್ಕ್ ಮಾಡೋದ ಒಬ್ಬರು ಜೀವ ಉಳಿಸೋ ಸಂಬಂಧ ನಾವು ಒಂದಿಟ್ಟು ಏನಾರ ಮಾಡಬೇಕಿರಲ್ಲ, ನಾಳೆ ನಮಗೂ ಆಗ್ಬೋದು। ಹಾಂ ಆಡ್ಬೋದು ಇಬ್ಬರೇ ನನ್ನ ಹೆಸರು ವಸಂತ। ಇದು ಎಲ್&ಟಿ ಡ್ರೈನೇಜ್ ಕಾಮಗಾರಿ ನಡ್ತಾ ಇತ್ತು। ಹಟ್ಟಿದ ಮೇಲೆ ಲೇಬರು ಕ್ಲೀನ್ ಮಾಡೋಕ್ಕೆ ಇಳಿದಿದ್ರು, ಅವಾಗ ಆಜು ಬಾಜು ಕುಸಿದು ಬಿದ್ದಿದೆ, ಕುಸಿದು ಬಿದ್ದು ಇಬ್ಬರು ಅಲ್ಲಿ ಸಿಕ್ಕೊಂಡಿದ್ರು। ನಮಗೂ 11 ಗಂಟೆಗೆ ಯಾರೋ ಹಾಗೆ ಹೇಳಿದರು, ಆ ಮಂದಿ ನಾವು ಬಂದು ನೋಡಿದ್ವಿ। ಆಮೇಲೆ ನಾವು ಈ ಥರ ಕಾರ್ಯಕ್ರಮ ಹನ್ನೊಂದರಿಂದ ಇನ್ನೂ ಮಾತಾಡೋ ಈಗ ನಡೀತದೆ, ಈಗ ಬಂದೈತೆ। ಈಗ ಎಷ್ಟು ಜನ ಸಿಕ್ಕಾಕೊಂಡಿದ್ರು? ಇಬ್ಬರು ಸಿಕ್ಕಾಕೊಂಡ್ರು। ಪೈಲ ಒಬ್ಬರು ತೆಗ್ದಿದ್ವಿ, ಅವ್ರು ಸ್ವಲ್ಪ ಉಸಿರಾಟಿತ್ತು, ಆದರೆ ಹಾಸ್ಪಿಟಲ್ ಹೋದ್ಮೇಲೆ ಏನಾಯ್ತು ಗೊತ್ತಿಲ್ಲ। ಒಬ್ಬರಂತೂ ಆಲ್ರೆಡಿ ಇಲ್ಲೇ ಇದ್ರು, ನೀವು ನೋಡಿ ಡೆತ್ ಆಗಿರ್ಬೋದು। 2-3 ತಾಸು ರೆಸ್ಕ್ಯೂ ಆಯಿತು। ಏನು ಪೈಪ್ಲೈನ್ ಐತೆ? ಹಾಂ, ಎಲ್&ಟಿ ಡ್ರೈನೇಜ್ ಪೈಪ್ಲೈನ್ ಇದು, ಅಂಡರ್ಗ್ರೌಂಡ್ ಪೈಪ್ಲೈನ್ ಮಾಡ್ತಾರೆ, ಆ ಪೈಪ್ಲೈನ್ ತಾವು ಎಲ್&ಟಿ कंपनी ಅವ್ರೇನ್ರಿ? ಅಲ್ಲ, ನಮ್ಮ ಹೆಸರು ಹೇಳಿ? ನನ್ನ ಹೆಸರು समीर माळगे। त्यानंतर मृतदेह बीम्स रुग्णालयात पाठवण्यात आले। तिथे डॉक्टरांनी दोन्ही मजुरांना मृत घोषित केले। या घटनेनंतर घटनास्थळी नागरिकांची मोठी गर्दी झाली होती। परिस्थिती नियंत्रणात आणण्यासाठी पोलिसांनी सौम्य लाठीमार करत गर्दी हटवली। मृतांच्या कुटुंबियांनी रुग्णालयात पोहोचताच आक्रोश केला।